ಯಾರಲ್ಲೇ ನೀನು? ಅದನ್ನು ಕೇಳಲು ನೀನ್ಯಾರು? ಕಲ್ಲು ಮುಳ್ಳಿನ ಮೇಲೆ ಮಲಗಿದ್ದ ಗಟ್ಟಿ ಮೈ ಬಾಟ್ಟನ ಹೊಲೆ ಕಾಡಿನ ವೀರನನು. ನಾನು ಈ ಊರಿನ ಶ್ರೀಮಂತರ ಸಿಂಹದ ತಂಗಿ. ನೀನು ಯಾವಳ ತಂಗಿ ಆದ್ರೆ ನನಗೇನಲ್ಲಿ? ನಿನ್ನನ್ನು ಯಾವನಾದರೂ ಮದುವೆ ಮಾಡಿಕೊಂಡಿರುವನ? ಯಾಕೆ ನೀನು ಮದುವೆ ಮಾಡಿಕೊಂಡು ಬೆಟ್ಟದ ಹುಲಿ ಕಾಡಿನ ವೀರನಾದ ನಿನ್ನ ಹೆಂಡತಿ ಮಾಡಿಕೊಳ್ಳಬೇಕೆಂಬ ಆಸೆನಾ? ಸ್ಟಾಪ್ ಇಟ್. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಇಸ್ ರೇಣುಕಾ. ವಾವ್, ವೆರಿ ಸ್ವೀಟ್ ನೇಮ್ ರೇಣುಕಾ, ವೆರಿ ಸ್ವೀಟ್ ನೇಮ್. ತೂ ನೈ ಜಾನ್ತೆ ಮೈ ನೇಮ್ ಈಸ್ ಅಗ್ನಿದೇವ. ನೀನು ಅಗ್ನಿ ದೇವನಾದರೇನು, ಅಗ್ನಿ ಶಮಕದವನಾದರೇನು? ನಾನೇನು ನಿನ್ನ ಮದುವೆ ಆಗಲು ನಿಂತಿಲ್ಲ. ಮದುವೆ? ಹೊತ್ತಿಗೊಬ್ಬನ ಕೈ ಹಿಡಿದು ತಿರುಗಾಡಿ ಬರುವ ನಿನ್ನಂತ ಬಣ್ಣ ಬಣ್ಣದ ಹೆಣ್ಣುಗಳನ್ನು ನಾನು ಮದುವೆ ಆಗಬೇಕೆ? ಛೆ, ಅದರ ರವಾಸಿಕತೆ ನನಗಿಲ್ಲ. ಮತ್ತೆ ನಿನಗೆ ಯಾವ ತರ ಏನು ಬೇಕು? ಕೈ ತುಂಬಾ ಬಳೆ ಇಟ್ಟು, ಮೈ ತುಂಬಾ ಸೀರೆ ಉಟ್ಟು, ಹಣೆ ಮೇಲೆ ಕುಂಕುಮ ಇಡುವ ಪಕ್ಕ ಭಾರತದ ನಾರಿಯಾಗಿರಬೇಕು. ಪಕ್ಕ ಭಾರತದ ನಾರಿ ಅಂದರೆ? ಲೇ, ಅದು ನೀನು ಹೆಣ್ಣಾಗಿದ್ರೆ ತಾನು ನಿನಗೆ ಗೊತ್ತಿರೋದು. ಅರ್ಧಮರ್ಧ ಬಟ್ಟೆ ತೊಟ್ಟು ಬೆಳಿಗೊಬ್ಬನ ಜೋಡಿ ಕಾರಿನಲ್ಲಿ ಸುತ್ತಾಡಿ, ಮಧ್ಯಾಹ್ನ ಆಗುತ್ತಿದ್ದಂತೆ ಮತ್ತೊಬ್ಬನ ಜೋಡಿ ಹರಿಗಾಡಿ, ಸಂಜೆ ಆಗುತ್ತಿದ್ದಂತೆ ಮತ್ತೊಬ್ಬನ ಜೋಡಿ ಬೆತ್ತಲಾಗಿ ಮನೆಗೆ ಬರುವ ನಿನ್ನಂತ ಶ್ರೀಮಂತ ಹೆಣ್ಣಿಗೆಲ್ಲಿ ಗೊತ್ತಾಗುತ್ತದಲ್ಲಿ ಭಾರತದ ನಾರಿಯರ ಗರತಿ ತತ್ವ? ನೋಡು, ನೀನು ಈಗ ಸೊಕ್ಕಿನಿಂದ ಮಾತನಾಡಿದರೆ ನಿನ್ನ ಪರಿಣಾಮ ಗಂಟೆಗಿರುವುದಿಲ್ಲ. ನೀನಾಗಿ ನಮ್ಮ ವಿಷಯ ನಿನಗೆ ಗೊತ್ತಿಲ್ಲ. ಅವನ್ಯಾವ ಮಹಾಶಿವರಲ್ಲೇ ನಿಮ್ಮ ಅಣ್ಣ? ಸುತ್ತಳಿಯ ಸರ್ದಾರ, ಈ ಊರಿನ ಹುಲಿ ದೇಸಾಯಿಗೌಡ. ದೇಸಾಯಿಗೌಡನ? ಹಾಗಾದ್ರೆ ಇಂದು ನಿನ್ನ ಶೀಲ ಹರಣವಾಗಲೇಬೇಕು. ಅಗ್ನಿದೇವ, ಏನು ಮಾತನಾಡುತ್ತಿರುವೆ? ನಿಮ್ಮಂತ ಬಂಡ ಶ್ರೀಮಂತರೇ ನನ್ನ ಮನೆಯನ್ನೇ ಸರ್ವನಾಶ ಮಾಡಿದವರು. ನಿಮ್ಮಂತ ಶ್ರೀಮಂತರಿಗೆ ಬುದ್ಧಿ ಕಲಿಸುವುದೆಂದ್ರೆ ನನಗೆ ತುಂಬಾ ಇಷ್ಟ. ಬಾರೇನು ಖಾ ಬಾ. ಅಗ್ನಿದೇವ, ನನ್ನನ್ನು ಕ್ಷಮಿಸು, ಏನು ಮಾಡಬೇಡ. ಹಾಗಾದ್ರೆ ಒಂದು ಹಾಡನ್ನು ಹೇಳು. ನನಗೆ ಆಡಲು ಬರುವುದಿಲ್ಲ. ಹಾಡಿದರೆ ನಿನ್ನನ್ನು ಬಿಡುತ್ತೇನೆ, ಇರದಿದ್ದರೆ ರೇಪ್ ಅಂಡ್ ಮರ್ಡರ್ ಮಾಡಿ ಬಿಸಾಕಿ ಬಿಡುತ್ತೇನೆ. ಈ ಮುತ್ತರಾದ ಕೈಯಿಂದ ಪಾರಾಗಬೇಕಾದರೆ ಒಂದು ಹೇಳಿದಂತೆ ನಾ ಕೇಳಿ ಪಾರಾಗಲೇಬೇಕು. ಆಯ್ತು, ಆಡುವೆ. ನಿಮ್ಮಿಷ್ಟದಂತೆ ಆಡಿದ್ದೇನೆ, ನಾನಿನ್ನು ಹೋಗುತ್ತೇನೆ. ಏ ಹೆಣ್ಣೆ, ಹೋಗಬೇಡ, ನಿಲ್ಲ. ಲೇ ಸಕ್ಕಿನ ಹೆಣ್ಣೆ ರೇಣುಕಾ, ಎಂದು ನಿನ್ನ ಶೀಲ ಹರಣವಾಗಲೇಬೇಕು. ನಿನ್ನ ಕೆಂದುಟಿಯ ಸೀಚುಂಬನ ನನಗೆ ಬೇಕು. ಬರಲೇ ಬಾ. ವಯಸ್ಸಾದರೇನಿತ್ತು, ಹರಿಯರಾದ ನೆಂಟರ ಬಾಲೆಯಂತಿರುವ ಈ ನಿನ್ನ ದೇಹ ಕುಕ್ಕಿ ಕುಕ್ಕಿ ತಿನ್ನುವುದೇ ನನ್ನ ಬಲವಾದ ಛಲ. ಬಾಲೆ, ರಸ ತುಂಬಿದ ಮಾವಿನಂತಿರುವ ಈ ನಿನ್ನ ದೇಹಕ್ಕೆ ಕಚ್ಚಿ ಮುತ್ತಿರವೆ. ಬರಲೇ ಬಾ. ಅಗ್ನಿದೇವ, ಶೀಲ ಕೆಡಿಸಿಕೊಂಡು ಹೊತ್ತುಕೊಂಡು ಹೋಗಿ ಶೀಲ ಕೆಡಿಸಲಿ ಹಾಗೆ ಬಿಟ್ಟಿಯಲ್ಲ. ಯಾಕೆ ನಿನಗೆ ಶ್ರೀಮಂತ ಹೆಣ್ಣಿನ ಮೇಲೆ ಕರುಣೆ ಕನಿಕರ ಬಂದಿದೆ? ನೋಡು ರೇಣುಕಾ, ನನ್ನ ಜೀವನದಲ್ಲಿ ಹೆಣ್ಣು ಮಕ್ಕಳೊಂದಿಗೆ ನಾನು ಎಂದು ಕೆಟ್ಟದಾಗಿ ನಡೆದುಕೊಂಡವನಲ್ಲ. ಹೆಣ್ಣೆಂದರೆ ಜಗದ ಕಣ್ಣೆಂದು ತಿಳಿದವನು ನಾನು. ಇಂದ್ಯಾಕೋ ನನ್ನ ತಂದೆ ತಾಯಿ ನೆನಪೇ ಬಂದ ಕೋಪದಲ್ಲಿ ತಾಳ್ಮೆಯಲ್ಲಿ ನಡೆದುಕೊಂಡೆ. ಐ ಆಮ್ ಸೋ ಸಾರಿ ರೇಣುಕಾ, ಐ ಆಮ್ ಸೋ ಸಾರಿ. ನಾನಿನ್ನ ಬರುತ್ತೇನೆ.